ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನಿಮ್ಮ ಒಂದು ವಾಟ್ಸಪ್ ನಂಬರ್, ನೀವು ಯಾರಿಗೋ ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸ್ತೀರಾ, ವಿಡಿಯೋ ಕಾಲ್ ಮಾಡ್ತಿರಲ್ಲ, ನಿಮ್ಮ ಒಂದು ವಾಟ್ಸಪ್ ನಂಬರು ಬೇರೆ ಯಾರು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದಾಗ ನಿಮಗೆ ಅದನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದು ಗೊತ್ತಾಗಬೇಕಂದ್ರೆ ನೀವು ಏನೆಲ್ಲ ಚೆಕ್ ಮಾಡಬೇಕು. ಅಂದರೆ ನಿಮಗೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದಾರೋ ಇಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಾಗಲ್ಲ. ಅದು ಗೊತ್ತಾಗಬೇಕಂದ್ರೆ ನೀವು ಏನೇನು ಚೆಕ್ ಮಾಡಿದರೆ ನಿಮಗೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಫ್ರೆಂಡ್, ಅದು ಹೇಗೆ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್, ನೀವೇನಾದರೂ ದುಡ್ಡು ಕೊಟ್ಟಿರ್ತೀರ, ವಾಟ್ಸಪ್ನಲ್ಲಿ ಕೇಳಿದ್ರಿ, ಅಥವಾ ಏನೋ ಒಂದು ಸಮಸ್ಯೆಗೋಸ್ಕರ ನೀವು ಮೆಸೇಜ್ ಮಾಡ್ತಾ ಇರ್ತೀರ, ಅವರು ನಿಮ್ಮೊಂದು ಕಾಟ ತಳ್ಳಾರ್ದೆ, ಅಥವಾ ನಿಮಗೇನಾದರೂ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿಬಿಡ್ತಾರೆ. ನೀವು ಪದೇ ಮೆಸೇಜ್ ಮಾಡಿದರೆ ಅಥವಾ ಏನೋ ಕೇಳಿದರೆ, ಏನೋ ಬೈದರೆ, ಆ ಒಂದು ಕಾಟಲ್ಲ ತಳ್ಳಾರ್ದೆ ಯಾರೋ ಒಬ್ಬರು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿಬಿಡ್ತಾರೆ ನಿಮ್ಮ ನಂಬರ್. ಆವಾಗ ನಿಮಗೆ ಬ್ಲ್ಯಾಕ್ ಲಿಸ್ಟ್ ಆಗಿದ್ರೆ ನೀವು ಮೆಸೇಜ್ ಕಳಿಸ್ತೀರ. ಆವಾಗ ನೀವು ಮೆಸೇಜ್ ಕಳಿಸ್ತೀರಾ, ಅವರು ನೋಡಲ್ಲ, ಯಾಕಂದರೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿರ್ತಾರೆ, ಅದು ನಿಮ್ಗೆ ಗೊತ್ತಾಗಲ್ಲ. ನೀವು ಸುಮ್ಮನೆ ಮೆಸೇಜ್ ಕಳಿಸ್ತಾ ಇರ್ತೀರ. ಆವಾಗ ನೀವು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದಾರನ್ನು ಚೆಕ್ ಮಾಡೋದಂದರೆ ಮೊದಲನೇದು ಮೇನ್ ಪಾಯಿಂಟ್ ನೀವು ಚೆಕ್ ಮಾಡೋದು, ಮೊದಲಿಗೆ ಅವರೊಂದು ಪ್ರೊಫೈಲ್ ಫೋಟೋನ ಯಾವುದು ಇಟ್ಟಿದ್ದರು ಅಂತ ನೀವು ನೋಡಬೇಕು. ಆವಾಗ ನಿಮ್ಮೊಂದು ಮೆಸೇಜ್ ಕಳಿಸಿದಾಗ ಅದು ನೋಡಿಲ್ಲ ಅಂದರೆ ಅವರೊಂದು ಪ್ರೊಫೈಲ್ ಫೋಟೋ ನೋಡಿ. ಏನಾದರೂ ಅವರೊಂದು ಪ್ರೊಫೈಲ್ ಫೋಟೋನಲ್ಲಿ ಫೋಟೋ ಇದ್ದರೆ ಓಕೆ, ಬ್ಲ್ಯಾಕ್ ಲಿಸ್ಟ್ ಹಾಕಿಲ್ಲ. ಫೋಟೋ ಇಲ್ಲ, ಖಾಲಿ ಇದ್ದರೆ ಅಂದರೆ ಇದು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿರುವಂಥ ಕಾರಣ ಒಂದು. ಫಸ್ಟಿಗೆ ಇರ್ತಿತ್ತು ಪ್ರೊಫೈಲ್ ಫೋಟೋ, ಆಮೇಲೆ ಇರಲ್ಲ ಅಂದರೆ ಅವಾಗ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿರೋಂತೆ ಅರ್ಥ. ಸೆಕೆಂಡ್ ಟೈಮ್ ನೀವು ಮೆಸೇಜ್ ಕಳಿಸ್ತೀರ, ಮೆಸೇಜ್ ಕಳಿಸಿದಾಗ ಪಾಸ್ ಮಾರ್ಕ್ ಹೋಗುತ್ತೆ. ಫಸ್ಟು ಒಂದು ಪಾಸ್ ಮಾರ್ಕ್ ಹೋಗುತ್ತೆ, ಆಮೇಲೆ ಅವ್ರು ನೋಡಿದಂದರೆ ಎರಡನೇ ಪಾಸ್ ಮಾರ್ಕ್ ಟಿಕ್ ಆಗುತ್ತೆ. ಅವ್ರ ಮೊಬೈಲ್ ತಲುಪಿದಾಗ ಎರಡನೇ ಮಾರ್ಕ್ ಟಿಕ್ ಆಗುತ್ತೆ. ಆ ಮೂರನೇದು ಏನಪ್ಪ ಅಂದರೆ ಅವರು ನಿಮ್ಮೊಂದು ಮೆಸೇಜ್ ನೋಡಿದರೆ ಬ್ಲೂ ಕಲರಲ್ಲಿ ಎರಡು ಟಿಕ್ ಮಾರ್ಕ್ ಬ್ಲೂ ಕಲರ್ ಆಗುತ್ತೆ, ಅಲ್ಲಿಗೆ ನೋಡಿದ್ದಾರೆ ಅಂತ ಅರ್ಥ. ಅದು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿಲ್ದಾಗ. ಏನಾದರೂ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದಾಗ ನೀವು ಮೆಸೇಜ್ ಕಳಿಸಿದರೆ ಅಲ್ಲಿ ಏನು ಬರುತ್ತೆ ಅಂದರೆ ಒಂದೇ ಮಾರ್ಕ್ ಬರುತ್ತೆ, ಎರಡು ಮಾರ್ಕ್ ಬರೋದಿಲ್ಲ, ಒಟ್ಟೇ ಬರಲ್ಲ. ನಿಮ್ಗೆ ಎಕ್ಸಾಂಪಲ್ ಹೇಳಿದ್ರೆ ಎರಡನೇ ಮಾರ್ಕ್ ಒಟ್ಟೆ ಬರಲ್ಲ. ಆವಾಗ ನೀವು ತಿಳ್ಕೊಬೇಕು ನಿಮ್ಮ ಒಂದು ನಂಬರ್ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದಾರೆ ಅಂತ ನೀವು ತಿಳ್ಕೊಬೇಕು. ಫ್ರೆಂಡ್, ಇದು ಭಾಳ ಜನಕ್ಕೆ ಗೊತ್ತು, ಆದರೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಅವರೊಂದು ಪ್ರೊಫೈಲ್ ಫೋಟೋ ಏನಾದರೂ ಖಾಲಿ ಆದರೆ, ನೀವು ಮೆಸೇಜ್ ಕಳಿಸಿರುವಂಥ ಮೆಸೇಜ್ ಒಂದೇ ಟಿಕ್ ಮಾರ್ಕ್ ಬಂದರೆ, ಪಾಸ್ ಮಾರ್ಕ್ ಬಂದರೆ, ಆವಾಗ ಬ್ಲ್ಯಾಕ್ ಲಿಸ್ಟಿಗೆ ನಿಮ್ಮ ಒಂದು ನಂಬರ್, ವಾಟ್ಸಪ್ ನಂಬರ್ ಹಾಕಿದ್ದಾರೆ ಅಂತ ಅರ್ಥ. ಫ್ರೆಂಡ್ ತಿಳ್ಕೊಂಡಿರ ಅಂದ್ಕೊತೀನಿ. ನೀವು ಯಾವುದೇ ಒಂದು ನಿಮ್ಮೊಂದು ಫ್ರೆಂಡ್ ಯಾರೇನು ಬ್ಲ್ಯಾಕ್ ಲಿಸ್ಟ್ ಹಾಕಿದರೆ ಈ ರೀತಿ ಆಗ್ತಾಯಿದ್ರೆ, ಪ್ರೊಫೈಲ್ ಫೋಟೋ ಮೊದಲಿಗಿರೋಂಥ ಫೋಟೋ ತೆಗೆದು ಈಗ ಖಾಲಿ ಇತ್ತು, ಅಥವಾ ಪಾಸ್ ಮಾರ್ಕು ಒಂದೇ ಪಾಸ್ ಮಾರ್ಕ್ ಬಂತು ಅಂದರೆ ಅವಾಗ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ದಾರೆ ಅಂತ ಅರ್ಥ. ಫ್ರೆಂಡ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋಕ್ಕೆ. ಈ ಒಂದು ವಿಡಿಯೋ ನಿಮ್ಮನ್ನು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇಂಥ ವಿಡಿಯೋಸ್ ಏನೋ ಟೇಕ್ ಕೇರ್, ಬಾಯ್.